ಕೀಟಗಳು ಅಂದ್ರೆ ಬರೀ ಅಡುಗೆ ಮನೆಯಲ್ಲಿ ಓಡಾಡುವಂತ ಕೀಟಗಳಲ್ಲ, ದೇಶವನ್ನ ಬೆಚ್ಚಿ ಬೀಳಿಸುವಂತ ಕೀಟಗಳು ಅನ್ನೋದನ್ನ ಈಗ ಮತ್ತೆ ಮತ್ತೆ ಸಾಬೀತಿನ ಪಡಿಸಿವೆ. ಎಲ್ರಿಗೂ ಗೊತ್ತಿರುವಂತೆ ಕಳೆದ 26-27 ದಿನಗಳಿಂದ ಸಿಜೆಪಿ ಪಕ್ಷ ಸಾಕಷ್ಟು ಹೋರಾಟವನ್ನು ಮಾಡಿತ್ತು. ವಿಷಯ ಇಷ್ಟೇ, ಯಾವಾಗ ರಾಷ್ಟ್ರೀಯ ಪತ್ರಿಕೆ ಸೋರಿಕೆ ಆಯ್ತೋ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಹೋರಾಟಗಳು ನಡೆದವು. ವಿದ್ಯಾರ್ಥಿಗಳ ಆಕ್ರೋಶ ಮುಗಿಲ್ ಮುಟ್ತು. ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಆದಿನೂ ಕೂಡ ಇಟ್ಕೊಂಡ್ರು. ಅಲ್ಲಿಂದ ಭುಗಿಲೆದ್ದಂತಹ ಆಕ್ರೋಶದ ಹೋರಾಟ ಇವತ್ತಿಗೆ ಕೊನೆಗಾಡುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಅದಕ್ಕೆ ಒಂದೇ ಒಂದು ಕಾರಣ, ಕೊನೆಗೂ ಬಿಜೆಪಿ ಸರ್ಕಾರ ಯುವ ಶಕ್ತಿಯ ಮುಂದೆ ಮಂಡಿಯೂರಿದೆ. ಕೊನೆಗೂ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಒಂದೇ ಒಂದು ಬೇಡಿಕೆಯ ಬಾಕಿ ಇದೆ, ಅದು ಇನ್ನು ಒಂದು ಮೀಟಿಂಗ್ ಆದ ಬಳಿಕ ಏನಂತ ಗೊತ್ತಾಗುತ್ತೆ. ಎಸ್ ಸರ್, ನೀವು ಕಳೆದ 26 ದಿನಗಳಿಂದ ಸೂಕ್ಷ್ಮವಾಗಿ ಈ ಹೋರಾಟವನ್ನು ಗಮನಿಸ್ತಾ ಬಂದಿದ್ರಿ. ಸೊ ಕೊನೆಗೂ ಯುವ ಶಕ್ತಿಗೆ ಜಯ ಸಿಕ್ಕಿದೆ. ಎಲ್ಲ ಒಂದ್ ಕಡೆಗೆ ಯುವ ಸಮೂಹವನ್ನ ಕಡೆಗಣಿಸಿದಂತ ಸರ್ಕಾರಕ್ಕೆ ಈಗ ದೊಡ್ಡ ತಲೆದಂಡನೆ ಆದಂತಾಗಿದೆ. ಕೊನೆಗೂ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮೋದಿ ಕೂಡ ಯಾವತ್ತೂ ಮೀಡಿಯಾ ಮುಂದೆ ಬರದೇ ಇಂಥವ್ರು ಯೂತ್ಸ್ಗೆ ಹೆದರಿ ರಾತ್ರಿ ಅವ್ರಿಗೆ ಜ್ಞಾನೋದಯ ಆಗಿ ಒಂದು ಸೆಲ್ಫಿ ವಿಡಿಯೋನ ಕೂಡ ಮಾಡಿದ್ರು. ಅವತ್ತೇ ತಿಳ್ಕೊಬೇಕಿತ್ತು. ಎಲ್ಲೋ ಒಂದ್ ಕಡೆಗೆ ಮೋದಿ ಕೂಡ ವಿಡಿಯೋ ಮಾಡಿದಾರೆ ಅಂದ್ರೆ ಮುಂದೆ ಏನೋ ಒಂದು ದೊಡ್ಡ ಆಘಾತ ಕಾದಿದೆ ಅಂತೇಳಿ. ಆ ಆಘಾತ ಇಷ್ಟೇ, ರಿಸೈನ್ ಮಾಡಿರೋಂಥದ್ದು. ಸೊ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಈ ಪ್ರತಿಭಟನೆ ನಿಲ್ಸಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡದಂತ ಯುವ ಶಕ್ತಿಗೆ ಕೊನೆಗೂ ದೊಡ್ಡ ಜಯ ಸಿಕ್ಕಿದೆ. ಸೊ ಜಂತರ್ ಮಂತರ್ನಲ್ಲಿ ಏನು ನೀವು ನೋಡಿದ್ರಿ, ವಿದ್ಯಾರ್ಥಿಗಳ ಹೋರಾಟ, ಆಕ್ರೋಶ, ರಕ್ತವನ್ನ ಕೂಡ ಹರಿಸಿದ್ರು. ಸೊ ಆ ಹೋರಾಟಕ್ಕೆ ಇವತ್ತು ಸಂದಂತ ಜಯ. ಸರ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಇದು ಜಯ ಅನ್ನೋದಕ್ಕಿಂತ ಯಾರ್ಯಾರಿಗೆ ಏನೇನೋ ಅನ್ಯಾಯ ಆಗಿತ್ತು ನೀಟ್ ಎಕ್ಸಾಮ್ ಇಂದ, ನೀಟ್ ಪೇಪರ್ ಲೀಕ್ ಇಂದ, ಓಕೆ, ಅದರಿಂದ ಜಯ ಸಿಕ್ಕಿದೆ. ಇನ್ನ ಒಂದು ಜಯ ಸಿಗ್ಬೇಕು. ಅದು ಪ್ರಧಾನಮಂತ್ರಿ ಮೋದಿಯವರು ಖುದ್ದಾಗಿ ರಾಜೀನಾಮೆ ಕೊಟ್ಟಾಗ ಮಾತ್ರ ಅದು ಜಯ ಸಿಕ್ತಂಗ ಆಗುತ್ತೆ. ಏನಕ್ಕೆ ಈ ತರ ಹೇಳ್ತಾ ಇದೀನಿ ಅಂತ ಅಂದ್ರೆ, ಪ್ರಧಾನಮಂತ್ರಿ ಮೋದಿಗಳು ನೀವು ಯಾವಾಗ್ಲೂ ವಿಚಾರ ನೋಡ್ಕೊಳ್ಳಿ, ಏನಾದ್ರೂ ಆಘಾತಕಾರಿ ಅಂತ ಹೇಳಿದ್ರಿ, ಏನಾದ್ರೂ ಒಂದು ಸಂದೇಶ ಕೊಡ್ಬೇಕಂದ್ರೆ ಅದು ಒಳ್ಳೆ ಸಂದೇಶ ಇರೋದಿಲ್ಲ ಯಾವಾಗ್ಲೂ. ಕರೆಕ್ಟ್. ಬಾಯವ್ರ ಬೇರು ಅಂದ್ರೆ ಮುಗೀತು ಅವನ ಕತೆ ಅಂತ. ಏನೋ ದೇಶಕ್ಕೆ ಆಪತ್ ಕಾದಿದೆ, ಮುಗೀತು ಅಂದ್ಬಿಟ್ಟು ಅರ್ಥ. ಸೊ ಆ ಹಿನ್ನೆಲೆ ನೋಡಕ್ ಹೋದ್ರೆ 2016 ಇವ್ರಿಗೆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. 2016 ಮಾತಾಡ್ತೇನೆ, ಒಂದು ಅಭ್ಯಾಸ ಆಗಿದೆ. ಇವರು ಧೈರ್ಯ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಯಾಕೆಂದ್ರೆ ಡೇ ಟೈಮ್ ಮಾತಾಡೋದಕ್ಕಾಗ್ಲಿ, ಮೀಡಿಯಾಗಳನ್ನ ಎದುರಿಸೋದಕ್ಕಾಗ್ಲಿ, ಮೀಡಿಯಾದವರ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಪ್ರಧಾನ ಮಂತ್ರಿಗಳಿಗೆ ಇವತ್ತಿನವರೆಗೂ ಕೂಡ ಧೈರ್ಯ ಇಲ್ಲ. ಇದನ್ನ ಅವ್ರ ಅಭಿಮಾನಿಗಳು, ಅವ್ರ ಸೋಕಾಲ್ಡ್ ಭಕ್ತರು, ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿನೋ ಏನಾದ್ರೂ ಮಾತಾಡ್ಕೊಳ್ಳಿ, ವಿ ಡೋಂಟ್ ಕೇರ್. ಕರೆಕ್ಟ್. ಏನಕ್ಕೆ ಹೇಳ್ತಾ ಇದೀನಿ ವಿ ಡೋಂಟ್ ಕೇರ್ ಅಂತ ಅಂದ್ರೆ, ಒಬ್ಬ ಯಾವುದೇ ಪ್ರಧಾನಿ ಆದರೂ ಆಗಿದ್ರು ಕೂಡ ಸುಮಾರು ಸಲ ನೀವು ನೋಡಿರ್ತೀರ ಹಿಂದೆ ಎಲ್ಲ, ಎಷ್ಟು ಜನ ಪ್ರಧಾನಮಂತ್ರಿಗಳು ಆದಾಗ ಈ ತರ ಘಟನೆಗಳು ನಡೆದಾಗ ಖುದ್ದಾಗಿ ಅವರೇ ಮೀಡಿಯಾ ಮುಂದೆ ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಂದೇನಂತ ಅಂದ್ರೆ, ಆ ಸ್ಥಳಕ್ಕೆ ಹೋಗ್ಬಿಟ್ಟು ಅವ್ರನ್ನ ಮನವೊಲಿಸೋದಕ್ಕೆ ಅಟ್ಲೀಸ್ಟ್ ಪ್ರಯತ್ನನಾದ್ರೂ ಪಡ್ತಾರೆ. ಪ್ರೊಟೆಸ್ಟರು ಅಥವಾ ಯಾವ್ದಾದ್ರೂ ಏನೇ ಈ ತರ ಸಂಬಂಧಪಟ್ಟ ಇದಾಗ್ತಾ ಇದ್ರೆ, ಏನಪ್ಪಾ ಹೋರಾಟಗಳು ಆಗ್ತಾ ಇದ್ರೆ ಅಲ್ಲಿ ಹೋಗಿ ಒಂದು ಕೃತಜ್ಞತೆ ಸೌಜನ್ಯಕ್ಕೋಸ್ಕರನಾದ್ರೂ ಹೋಗ್ಬೇಕಿತ್ತು. ಆದ್ರೆ ಪಕ್ಕದಲ್ಲೇ ಇರೋದು ಜಂತರ್ ಮಂತರ್ 500 ಕಿಲೋಮೀಟರ್ ದೂರದಲ್ಲಿಲ್ಲ, ಪಕ್ಕದಲ್ಲೇ ಇರೋದು ಒಂದು ಕೃತಜ್ಞತೆ, ಒಂದು ಮಾನವೀಯತೆ ಇಲ್ಲದ ಪ್ರಧಾನಿ ಅಂತ ಹೇಳ್ಬೋದು. ಹಾಗಾದ್ರೆ ಒಂದು ಸಲ ನೈಟ್ ವಿಚಾರಕ್ಕೆ ಬರ್ತೀನಿ. ಅವ್ರ ನೈಟ್ ವಿಚಾರ ಏನಕ್ಕೆ ಅಂತಂದ್ರೆ, ನೈಟು ಯಾರು ಇರೋದಿಲ್ಲ, ಆಯ್ತಾ, ಟೆಲಿಪ್ರಾಂಪ್ಟರ್ ಇರುತ್ತೆ, ಟಿಪಿ ಇರುತ್ತೆ, ಇಟ್ಕೊಂತಾರೆ, ಯಾರೋ ಸಜೆಷನ್ ಕೊಡ್ತಾರೆ, ಮಾಡ್ತಾರೆ. ನೀವು ಇನ್ನೊಂದು ವಿಚಾರ ಹೇಳ್ಬೇಕಿತ್ತು ವಿಜಯ್ ಸರ್, ಏನಂತ ಅಂದ್ರೆ, ನೈಟ್ ಯಾವಾಗ ಬರ್ತಾರೆ, ಇಲ್ಲ ಅವರ ಪಾರ್ಟಿ ಅಂದ್ರೆ ಅವರ ಗವರ್ಮೆಂಟ್ ಬೀಳ್ತಾ ಇರುತ್ತೆ. ಈ ವಿಷಯದಲ್ಲಿ ನನಗೆ ಕೇಳ್ತಾ ಇರೋದು, ಈ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ವಿಚಾರದಲ್ಲಿ ಹೇಳ್ತಾ ಇರೋದು. ಅವ್ರಿಗೆ ಒಂದು ವಿಚಾರ ಆಯ್ತು, ನನ್ನ ಕತೆ ಮುಗೀತು, ಬಿಜೆಪಿ ಸರ್ಕಾರದ ಕತೆ ಮುಗೀತು, ಇನ್ನ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೂತ್ ಸಂಘ ಹಂಗೆ ಸೆಟ್ ಮಾಡಿದ್ದಾರೆ. ಓಕೆ, ಆ ತರ ಸೆಟ್ ಆಗಿದ್ದಾರೆ ಎಲ್ಲರೂ ಜನಗಳು. ಇವ್ರು ತುಂಬಾ ಆರೋಪ ಮಾಡಿದ್ರು ಆಕ್ಚುಲಿ. ಅಲ್ಲಿಂದ ದುಡ್ಡು ಕೊಡ್ತಾ ಇದ್ದಾರೆ, ಫಂಡರ್ ಬೇರೆ ಇದ್ದಾರೆ, ಅವರು ಇವರು ಏನೇನೋ ಮಾಡಿದ್ರು. ಇವರ ಯೋಗ್ಯತೆಗಳಿಗೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಆನ್ಸರ್ ಮಾಡೋ ಯೋಗ್ಯತೆ ಇರಲಿಲ್ಲ. ತದಾದ ನಂತರ ರಾಹುಲ್ ಗಾಂಧಿ ಹೋದ್ರು.
Correct. ಸೊ ರಾಹುಲ್ ಗಾಂಧಿ ಮತ್ತೆ ಎಲ್ಲಾ ಪಕ್ಷಗಳು ಅಪೋಸಿಷನ್ ಪಕ್ಷಗಳು Support ಎಲ್ಲೆಲ್ಲ ಮಾಡಿದ್ರು ಅವ್ರಿಗೆ. ಸಪೋರ್ಟ್ ಮಾಡಿದ್ರು. ಹ್ಮ್ ಅಲ್ಲಿ ಮೋದಿಗೆ ಇಲ್ದೇ ಇರೋ ಕಡೆ ಎಲ್ಲ ಬೆವರು ಸ್ಟಾರ್ಟ್ ಆಯ್ತು. ಹ್ಮ್ 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 ಬೆವರು ಸ್ಟಾರ್ಟ್ ಆದಾಗ ಇನ್ನು ನನ್ನ ಕತೆ ಮುಗೀತು. ಇನ್ನು ಅಂಧ ಭಕ್ತರು ಕೂಡ ಅಲೆ ಅಂಧ ಭಕ್ತರೆಲ್ಲ ಮುಗಿದಿತ್ತು. ಒಂದು 60-70% ಪಕ್ಷರು ಮಾತಾಡ್ತಿರ್ಲಿಲ್ಲ ಇದ್ರ ಬಗ್ಗೆ. ಏನಾದ್ರೂ ಇದ್ರೆ ತಾನೇ ಮಾತಾಡ್ಲಿಕ್ಕೆ. ಹೌದು. ಸೊ ಆ ಸಮಯದಲ್ಲಿ ವಿಧಿ ಇಲ್ಲ ಅಂತ ಅಂದ್ಬಿಟ್ಟು ಯಾರೋ ಸಲಹೆ ಕೊಟ್ಟಿದ್ದಾರೆ. Correct. ಆ ತರ ಒಂದು ಡ್ರಾಮಾ ಮಾಡಿದ್ದಾರೆ. ಆಕ್ಚುಲಿ ಇದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಸರ್. ತಪ್ಪು, ಆ ತಪ್ಪಿಗೆ ಅರಿವು ಆಗದೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆಗೆ ಪ್ಯಾಚಪ್ ಮಾಡಕ್ ಹೊರಟ್ರು. ಸೊ ಸ್ಟೂಡೆಂಟ್ನ ಬೆದರ್ಸಕ್ ಹೊರಟ್ರು. ಪೊಲೀಸರು ಹಿಡ್ಕೊಂಡು ಅವ್ರನ್ನ ಬೆದರಿಸಿ ಚೆದರಿಸಿ ಹೊಡೆದ್ರೆ ಎಲ್ಲ ಮಾಡಿದ್ರಲ್ಲ. ನೋ, ಬಟ್ ಯುವ ಶಕ್ತಿ ಏನಂತ ಇವತ್ತು ಪ್ರೂವ್ ಮಾಡಿದೆ. ಇಡೀ ದೇಶಾದ್ಯಂತ ಹತ್ತಿದಂತ ಕಿಚ್ಚು ಇವತ್ತು ಪ್ರಧಾನ್ ಅವರ ರಾಜೀನಾಮೆವರೆಗೂ ಬಂದ್ ನಿಲ್ತು. 3 ಬೇಡಿಕೆಗಳನ್ನ ಪ್ರಮುಖವಾಗಿ ಇಟ್ಟಿದ್ರು ಸರ್ ಅವರು. 3 ಬೇಡಿಕೆಯಲ್ಲಿ JP ನಡ್ಡಾ ಅವರ ಜೊತೆ ಒಂದು ನಿನ್ನೆ ಸಂಧಾನ ಆಯ್ತು. ಸಂಧಾನ ಅಂದ್ರೆ ಅರ್ಧ ಗಂಟೆಯ ಮಾತುಕತೆ, ಅದು 1 ಗಂಟೆವರೆಗೂ ನಡೀತು. 3 ಬೇಡಿಕೆ ಪ್ರಮುಖವಾಗಿ. ಒಂದು, ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಹೌದು. ಇನ್ನೊಂದು ಏನ್ ಬೇಡಿಕೆ ಅಂತಂದ್ರೆ ಪ್ರಮುಖವಾಗಿ ಅವತ್ತು ಏನು ಆತ್ಮಹತ್ಯೆ ಮಾಡ್ಕೊಂಡ್ರು ಅವರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಕನಿಷ್ಠ 1 ಕೋಟಿ ರೂಪಾಯಿ ಕೊಡ್ಬೇಕು ಅನ್ನೋದು ಬೇಡಿಕೆ. ಮತ್ತೆ ಇನ್ನೊಂದು ಬೇಡಿಕೆ ಪ್ರಮುಖವಾಗಿ ಮೊನ್ನೆ ಏನು 20ನೇ ತಾರೀಕಿಗೆ ಜಂತರ್ ಮಂತರ್ನಲ್ಲಿ ಪೊಲೀಸರನ್ನ ಬಿಟ್ಟು ಗೂಂಡಾಗಳನ್ನ ಬಿಟ್ಟು RSS ಚೇಲಗಳು ಅಂತ ಹೇಳಿದ್ರು. ಯಾಕಂದ್ರೆ ಒಂದಷ್ಟು ಮಾಸ್ಕ್ ಧರಿಸಿ ಸರ್, ಅಲ್ಲಿ ಒಂದಷ್ಟು ಮಾಸ್ಕ್ ಮತ್ತೆ ಕೆಲವೊಬ್ಬರಿಗೆ ಬ್ಯಾಡ್ಜೆ ಇಲ್ಲ. ಆಮೇಲೆ ಅವರು ನೋಡಿದ್ರೆ ಇವಾಗ ಒಂದು ಚಾನೆಲ್ ಅಲ್ಲಿ ಯಾವ್ದೋ ತೋರಿಸಿದ್ರು, ಅವರೆಲ್ಲರೂ ದಾಡಿ ಬಿಟ್ಕೊಂಡ್ ಬಂದಿರ್ತಾರೆ, ಅವ್ರು ಹೊಡಿಯೋದು. ಅವರೆಲ್ಲರನ್ನು ಆಲ್ರೆಡಿ ಅವ್ರ ಮೇಲೆ FIR ಗಳಾಗಿದೆ ಸುಮಾರು ಜನಕ್ಕೆ. ಆ ತರದವರೆಲ್ಲ ಎಂಟ್ರಿ ಆಗಿದ್ದಾರೆ. ಈಗ ಆ ತರದವ್ರು ಹೆಂಗ್ ಸಿಗಿಸ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಇವ್ರು ವೆರಿ ಸಿಂಪಲ್. ಯಾಕೆಂದ್ರೆ ಟೆಕ್ನಾಲಜಿ ಇವ್ರ ಹತ್ರ ಇದೆ, ಗವರ್ನಮೆಂಟ್ ಇವ್ರ ಹತ್ರ ಇದೆ, ಹೋಲ್ ಸಿಸ್ಟಮ್ ವಿತ್ ಮೋದಿ. ಓಕೆ, ಅವರು ಯಾರನ್ನ ಬೇಕಂದ್ರೆ ಚೇಂಜ್ ಮಾಡೋದು. ಈಗ ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಸ್ಟೂಡೆಂಟ್ಗಳು, ಅವ್ರ ಮೇಲೂ ಕೂಡ ಇವ್ರ ಹಿಂದೆ ಕೇಸ್ ಇತ್ತು. ಅವ್ರು ಏನ್ ಬೇಕಂದ್ರೆ ಮಾಡೋದು. ಬಟ್ ಸ್ಟೂಡೆಂಟ್ಗಳು ಪಿಟಿಕೆಸ್ಗಳು ಹಾಕ್ತಾರೆ. ಮತ್ತೆ ಯಾವ್ದಾದ್ರು ಒಂದು ರೀತಿನಲ್ಲಿ ಇಲ್ಲಿ ಯಾರ್ಯಾರು ಮುನ್ನಿಂತು ಹೋರಾಟಕ್ಕೆ ಬಂದ್ರು ಅವ್ರ ಮೇಲೆಲ್ಲ ಏನಾದ್ರೂ ಒಂದು ಕುತಂತ್ರ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಏನ್ ಡೌಟೇ ಇಲ್ಲ ಸರ್. ಅದೇ ಈ ಹೋರಾಟದಲ್ಲಿ ಏನು FIR ಹಾಕಿದರೆ ಅದನ್ನು ಕೂಡ ಹಿಂಪಡಿಬೇಕು ಅನ್ನೋದು ಒಂದು ಪ್ರಮುಖವಾದಂತ ಬೇಡಿಕೆ. ಸೊ ಎಲ್ಲ ಒಂದ್ ಕಡೆ ಒಂದು ಸೂಕ್ಷ್ಮವಾಗಿ ನೀವು ಗಮನಿಸಿರ್ತೀರಿ, ಪ್ರಧಾನ್ ಅವರು ಒಂದು ಇಷ್ಟುದ್ದ ಪತ್ರವನ್ನ ಮೋದಿಗೆ ಬರೀತಾರೆ. ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಲ್ಲಿ ಒಂದಿಷ್ಟು ಕಾರಣಗಳನ್ನ ಮಾಡ್ತಾರೆ. ಈ ದೇಶದ ಏಕತೆಗೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ದೇಶದಲ್ಲಿ ಏಕತೆ ಇರ್ಲಿಲ್ವಾ? ಏಕತೆ ಅಲ್ಲಲ್ಲ, ಇವ್ರು 22 ದಿನ ಏನ್ ಮಾಡ್ತಾ ಇದ್ರು? ಹೌದು, ಆಯ್ತಾ? ಎಲ್ಲಾ ವಿಚಾರ ಗೊತ್ತಿತ್ತು, ಎಲ್ಲಾ ಮಾತಾಡ್ತಾ ಇದ್ರು. ಇಡೀ ಇಂಡಿಯಾ ಅಲ್ಲ, ದೇಶಾದ್ಯಂತ ಬೇರೆ ಕಂಟ್ರೀಸ್ ನಲ್ಲೂ ಕೂಡ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ. ಇಲ್ಲಿ ಇರೋ ಮೀಡಿಯಾಗಳು ಕೂಡ ಇಲ್ಲಿಗೆ ಸಪೋರ್ಟ್ ಮಾಡಿಲ್ಲ. ಯಾವಾಗ 20ನೇ ತಾರೀಕು ಈ ಇನ್ಸಿಡೆಂಟ್ ಆಯ್ತು, ಹೌದು, ಅದಾದ ನಂತರ ನೆಗೆಟಿವ್ ಮಾಡೋದಕ್ಕೆ ಬಂದ್ರು ಇದೇ ಸ್ಟೂಡೆಂಟ್ಗಳ ಮೇಲೆ. ಇದೇ ಸ್ಟೂಡೆಂಟ್ಗಳನ್ನ ಇಟ್ಕೊಂಡೇ ಇವರೆಲ್ಲ ಏನೇನೋ ಮಾಡ್ತಾ ಇದ್ರು ಚಾನೆಲ್ಗಳವರು. ಆದ್ರೆ ಆ ದಿನ ಎಲ್ಲ ಒಂದು ಇನ್ಸಿಡೆಂಟ್ ಗಲಾಟೆ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಬರ್ತಾರೆ. ಅದಕ್ಕಿಂತ ಮುಂಚೆ ಯಾಕೆ ಮಾಡ್ಲಿಲ್ಲ ನನ್ನ ಕ್ವಶನ್ ಇದು ಮೀಡಿಯಾದವ್ರಿಗೆ. ಅದೇ ಮೋದಿ ಅವರು ಏನಾದ್ರೂ 10 ನಿಮಿಷನೋ 1 ನಿಮಿಷನೋ ಏನಾದ್ರೂ ಮಾತಾಡಿದ್ರೆ ಅದನ್ನ ಪದೇ ರಿಪೀಟ್ ಮಾಡಿ 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 ಹಾಕ್ತಾನೆ ಇರ್ತಾರೆ. ಯಾಕೆ ಬೇರೆಯವ್ರದ್ದು ಯಾಕೆ ಹಾಕಲ್ಲ? ಮೀಡಿಯಾದವರು ಮತ್ತೆ ನಮ್ಮ ಕೆಲವೊಂದು ಕೋರ್ಟ್ಗಳು ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿಗೆ ನಮ್ಮ ದೇಶ ಬರ್ತಿರ್ಲಿಲ್ಲ ಅನ್ಕೊಂಡು ನಾನು ಅನ್ಕೊಂಡಿದ್ದೀನಿ ಸರ್. ನಿಜ ಸರ್. ಏನಂತಂದ್ರೆ ಈಗೇನು BJP ಸರ್ಕಾರದ ಕೆಲವು ನ್ಯೂನತೆಗಳಿವೆ. ಯಾವುದೇ ಒಂದು ಆಪೋಸಿಟ್ ಪಕ್ಷದವರು ಹೋರಾಟ ಮಾಡಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಸ್ಪಂದಿಸಲ್ಲ ಒಂದು. ಆಮೇಲೆ ಅವರ ಒಗ್ಗಟ್ಟು ಹೆಂಗಿತ್ತು ಅಂತಂದ್ರೆ ಯಾರೇ ತಪ್ಪು ಮಾಡಿದ್ರು ಮುಚ್ಚಾಕೋರು. ಆದ್ರೆ ಈ ವಿಚಾರದಲ್ಲಿ ಯಾವೊಬ್ಬ ಮುಖಂಡರು ಕೂಡ ಮಾತಾಡ್ಲಿಲ್ಲ. ಸ್ವತಃ ಪ್ರಧಾನಮಂತ್ರಿ ಕೂಡ ಮೌನ ವಹಿಸಿದ್ರು. ಎಲ್ಲೋ ಒಂದ್ ಕಡೆಗೆ ಈ ಕಿಚ್ಚು ಹೆಚ್ಚಾದಾಗ ತನ್ನ ಬುಡಕ್ಕೆ ಬಂದು ಬಿತ್ತು. ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ, ಬರೀ ದೇವೇಂದ್ರ ಪ್ರಧಾನ್ ಮಾತ್ರ ರಾಜೀನಾಮೆ ಕೊಡಬಾರ್ದು, ಮೋದಿನೂ ರಾಜೀನಾಮೆ ಕೊಡಬೇಕು ಪಟ್ಟು ಹಿಡಿದ್ರು. ಅವಾಗ ಎಲ್ಲೋ ಒಂದ್ ಕಡೆಗೆ ಅನಿಸ್ತು ಇದು ಬೇರೆ ಕಡೆ ತಿರ್ಕೊಂಡು ಹೋದ್ರೆ ಮುಂದಿನ 28 ಚುನಾವಣೆಯಲ್ಲಿ ಎಫೆಕ್ಟ್ ಆದ್ರೂ ಆಗ್ಬೋದು. ಬಟ್ ಹಂಗಂತ ಈಗ ರಾಜೀನಾಮೆ ಕೊಟ್ಟ ತಕ್ಷಣ ಹುಡುಗರು ಯಾರು ಸುಮ್ಮನೆ ಇರಲ್ಲ ಸರ್. ವಿಜಯ್ ಸರ್, ಈ 28 ಚುನಾವಣೆಯಲ್ಲಿ ಇವ್ರಿಗೆ ಇಷ್ಟು ಸೀಟ್ ಬರ್ತಾರೆ ಅನ್ಕೊಂಡಿದ್ರ? ಮುಂದಿನ ಚುನಾವಣೆ ಬರುತ್ತಲ್ಲ, ಆಗ ಬರ್ತಾರೆ ಅನ್ಕೊಂಡಿದ್ರ? ಈಗ ಆಲ್ರೆಡಿ ಇವ್ರ ಬಣ್ಣ ಬಯಲಾಗೋಗಿದೆ. ಆಯ್ತಾ? ಇವ್ರಿಗೆ ಯಾವ ಟೈಮ್ ನಲ್ಲಿ ಯಾರ್ಯಾರಿಗೆ ಏನೇನ್ ಬಿಸ್ಕೆಟ್ ಹಾಕ್ಬೇಕು ಅಂತ ಗೊತ್ತಾಗಿದೆ. ಸೊ ಎಷ್ಟ್ ಜನ ಏನ್ ದಡ್ರಗಳ ಈ ಭಕ್ತರುಗಳಿದಾರಲ್ಲ, ಭಕ್ತರ ಸಂಖ್ಯೆ ಪ್ರಾಪರ್ ಆಗಿ ಏನ್ ನಡೀತಾ ಇದೆ ನಿಜವಾಗ್ಲೂ ದೇಶದಲ್ಲಿ ನೋಡ್ಬೇಕು. ಏನೋ ಯಾವನೋ ಒಬ್ಬ ವಾಟ್ಸಪ್ ಫಾರ್ವರ್ಡ್ ಮಾಡ್ತಾನೆ, ಅದೇ ಫಾರ್ವರ್ಡ್ ಇಟ್ಕೊಂಡು ಎಲ್ಲಾರ್ಗು 500 ಜನಕ್ಕೆ 1000 ಜನಕ್ಕೆ ಮಾಡ್ತಾರೆ. ಅದ್ರ ಮೇಲೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿರಲ್ಲ, ನಿಮ್ಗೆಲ್ಲ ಏನಾದ್ರು ಸ್ವಲ್ಪ ಕನಿಕರ
ಹೌದು. ಬೇರೆಯವ್ರ ಮೇಲೆ, ಅಲ್ಲ, ನಿನ್ನ ಮನೆಗೆ ಅವ್ರ ಅಥವಾ family ನಿಮ್ಗೆ ಮಕ್ಳೇ ಇವ್ರುಗಳಿಗೆ ಇರ್ತಾರೆ. ಆಗಿದ್ರೆ ಹ್ಮ್. ಏನ್ ಮಾಡ್ತಾ ಇದ್ರು? ಇದೇ ತರ ಮಾತಾಡ್ತಾ ಇದ್ರ ಅವ್ರ ಫ್ಯಾಮಿಲಿ ಮಕ್ಳು ಇರ್ತಾರೆ, ಅವ್ರ ಸಂಬಂಧಿಕರ ಮಕ್ಳು ಆತ್ಮಹತ್ಯೆ ಹೌದು. ಮಾಡ್ಕೊಂಡಿರೋದ್ರಲ್ಲಿ ಅವರ ಸಂಬಂಧಿಕರು ಇರ್ಬೋದು. ಹೌದು. ಆದ್ರೆ ಆಮೇಲೆ ಇಲ್ಲೊಬ್ರು ಇದಾರೆ, ಸಿ.ಟಿ. ರವಿ ಅಂದ್ಬಿಟ್ಟು ಒಬ್ರು. ಮುಲ್ಲಾಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ ಅಂತಾರೆ. ಹೃದಯ ಸೀಳಿದ್ರೆ 2 ಅಕ್ಷರ ಇಲ್ಲ. ಅಪ್ಪ ಗುರು, ಮಿಸ್ಟರ್ ಏನಪ್ಪ ಸಿ.ಟಿ. ರವಿ ಅವ್ರೆ, ನೀವು ನಿಮ್ಗೆ ಎಷ್ಟು ಅಕ್ಷರ ಇದೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಮಾತಾಡೋದಕ್ಕೆ ಏನ್ ಯೋಗ್ಯತೆ ಇದೆ? ಹಾ, ಎಲ್ಲಾರು ಒಂದಲ್ಲ ಒಂದ್ ರೀತಿ ವಿದ್ಯಾವಂತ ಇರ್ತಾರೆ. ಸ್ಕೂಲ್ ಓಟ್ ಬಂದೇನೆ ವಿದ್ಯಾವಂತ ಅಲ್ಲ. ಜನ ನಿಮ್ಮಂತ ಕೆಟ್ಟ ಹುಳಗಳನ್ನ ನೋಡ್ಬಿಟ್ಟು ತಿಳ್ಕೊಂಡಿರ್ತಾರಲ್ಲ, ಅವನು ವಿದ್ಯಾವಂತನೇ. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ನೀವು ಜಾತಿ ಒಂದು ರಾಜಕೀಯ ಬಿಟ್ಟು ಅದರಿಂದ ಹೊರಗಡೆ ಬಂದು ಪ್ರಪಂಚ ಹೇಗಿದೆ ಅಂತ ನೋಡಿ, ಅವಾಗ ನಿಮ್ಮ ಯೋಗ್ಯತೆಗಳು ಗೊತ್ತಾಗುತ್ತೆ. ಓದ್ನಲ್ಲಿ ವಿದ್ಯಾವಂತರ ಬಗ್ಗೆ ಮಾತಾಡಬಾರ್ದು, ಮನಸ್ಸಲ್ಲಿ ಅವರು ವಿದ್ಯಾವಂತರ ತಿಳ್ಕೋಬೇಕು, ಗುಣದಲ್ಲಿ ವಿದ್ಯಾವಂತರ ಅಂತ ತಿಳ್ಕೋಬೇಕು. ಸಿ.ಟಿ. ರವಿ ಅವರು ಒಂದು ಸಮುದಾಯದ ವಿರುದ್ಧ ಈ ರೀತಿ ಮಾತಾಡೋದು, ಈಗ ಸರ್ ಅದು ಸಂಬಂಧಪಟ್ಟಂಗೆ ದೂರು ಕೂಡ ಹಾಕಿದ್ದಾರೆ. ಆಗ್ಬೇಕು, ಜೈಲ್ಗೆ ಹಾಕ್ಬೇಕು ಅಂತಾರೆ, ಎಲ್ಲಾರನ್ನೂ ಇಟ್ಕೊಂಬಾರ್ದು. ಸಮುದಾಯದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಯಾವ್ದ್ರೆ ಹಕ್ಕಿದೆ? ಇಂಥ ದೇಶನೇ ಹೊತ್ತಿ ಉರಿಯಂತ ಪರಿಸ್ಥಿತಿ ಇದ್ದಾಗ ನೀವು ಜಾತಿನ ತಂದಿರ್ತೀರಾ, ಒಂದು ಸಮುದಾಯದ ಬಗ್ಗೆ ಮಾತಾಡ್ತೀರಾ, ಎಲ್ಲಿ ಎತ್ತನ ಸಂಬಂಧ ಅಂತ ಮಾತಾಡ್ತೀಯಾ? ಎಲ್ಲ ಒಂದ್ ಕಡೆಗೆ ನಿಮ್ಮ ಸಮುದಾಯದವರು ಅಥವಾ ನಮ್ಮ ಒಂದಷ್ಟು ಹಿಂದೂಗಳ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಅವ್ರಿಗೂ ಕೂಡ ಅನ್ಯಾಯ ಆಗಿದೆ. ಅದು ಅವ್ರಿಗೆ ಅಲ್ಲಿ ಬೇಕಾಗಿರೋದು ಹಿಂದೂ ಮಕ್ಕಳ, ಮುಸ್ಲಿಂ ಮಕ್ಕಳ ಅದಲ್ಲ, ಪಕ್ಷ ಬೇಕು. ಪಕ್ಷಕ್ಕೆ ಏನ್ ಬೇಕು? ಹಿಂದುತ್ವ ಅಲ್ಲಿ ಬೇಕಂದ್ರೆ ಸುಳ್ಳನ್ ಮಾಡ್ತಾರೆ, ಕಳ್ಳನ್ ಮಾಡ್ತಾರೆ. ಇದೇನು ಹೊಸದೇನಲ್ಲ ರಾಜಕೀಯ ಪಕ್ಷಗಳಿಗೆ. ಎಲ್ಲದನ್ನು ಹೊರತುಪಡಿಸಿದ್ರು ಇವ್ರು ಸ್ವಲ್ಪ ಒಂದು 50% ಜಾಸ್ತಿ ಇದ್ದಾರೆ ಬಿಜೆಪಿ ಅವರು. ಬೇರೆಯವ್ರು ಸ್ವಲ್ಪ ಭಯ, ಜನಗಳಿಗೆ ನೋಡಿ, ಹಿಂದಿನ ಸರ್ಕಾರಗಳಿದ್ದಾಗ ಜನಗಳಿಗೆ ಭಯ ಪಡ್ತಾ ಇದ್ರು. ಇವರು ಡೋಂಟ್ ಕೇರ್. ನೀವು ಮಾಡೋದ್ ಮಾಡ್ರಿ, ನಮ್ಗೇನ್ ಬೇಕು, ನಂದು ಸರ್ಕಾರ ಇದೆ, ನಮ್ಮ ಹತ್ರ ಮೆಜಾರಿಟಿ ಇದೆ, ನಾನ್ ಮಾಡ್ತೇನೆ. ನೀವು ಪ್ರೊಟೆಸ್ಟ್ ಆದ್ರೂ ಮಾಡ್ಕೊಳ್ಳಿ, ಸೂಸೈಡ್ ಆದ್ರೂ ಮಾಡ್ಕೊಳ್ಳಿ, ಅದ್ ನಿಮ್ ಮನೆ ಬರ. ನನ್ನ ಮಕ್ಳು ಆರಾಮಾಗಿದಾರಾ? ಅದು ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಇವ್ರುಗಳಿಗೆ ಹಿಂದುತ್ವ, ದೇವಸ್ಥಾನ, ಅದು ಬಿಟ್ರೆ ಇವರು ಪ್ರಪಂಚದಲ್ಲಿ ಯಾವುದೇ ಬೇಕಾಗಿಲ್ಲ. ರಾಜಕೀಯ ಮಾಡುವಂತ ಈಗ ಯುವಶಕ್ತಿ ಒಂದು ದೊಡ್ಡ ಪಾಠವನ್ನ ಕಲಿಸಿದೆ ನೋಡಿ. ಜನರಿಗೆ ಎಷ್ಟು ತಾಕತ್ತಿದೆ ಅನ್ನೋದಕ್ಕೆ ಸರ್ ಜಂತರ್ ಮಂತರ್ ನಡೆದಂತ ಒಂದು ಆಕ್ರೋಶದ ಪ್ರತಿಭಟನೆ, ಒಂದು ಉಪವಾಸ ಸತ್ಯಾಗ್ರಹ ಯಾವ ಹಂತಕ್ಕೆ ಕರ್ಕೊಂಡು ಹೋಯ್ತು ಅನ್ನೋದು. ಇನ್ನೆಲ್ಲೋ ಒಂದ್ ಕಡೆಗೆ ಸೋನಂ ವಾಂಗ್ಚುಕ್ ಅಂತವರು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರು. ದೊಡ್ಡ ಅದು ಪರಿವಾರನೇ ಅವ್ರ ಹಿಂದೆ ಬಂತು. ಸೊ ಎಲ್ಲೋ ಒಂದ್ ಕಡೆಗೆ ಜಂಜಿ ಬಗ್ಗೆ ತುಂಬಾ ಕೇವಲ ಮಾತಾಡ್ತಾ ಇದ್ರು. ಜಿರ್ಲೆಗಳು ಒಂದು ಔಷಧಿ ಹೊಡೆದ್ಬಿಟ್ರೆ ಜಿರ್ಲೆಗಳು ಸ್ಪ್ರೇ ಮಾಡಿದ್ರು. ಈಗ ಓಡೋಗಿದ್ದು ಜಿರ್ಲೆಗಳು ಸ್ಪ್ರೇ ಮಾಡಿದ್ದು ಓಡೋಗಿಲ್ಲ, ನೀವುಗಳು ಓಡೋಗಿದ್ದು. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಸ್ಪ್ರೇ ಮಾಡಿದ್ರೆ ಅವ್ರು ಓಡೋಗ್ಬೇಕಿತ್ತಲ್ಲ. ಈಗ ಓಡೋಗಿದ್ದಾರು ನಿಮ್ಮ ಪಕ್ಷದ, ನಿಮ್ಮ ಸರ್ಕಾರದ ಮಂತ್ರಿನೇ ಒಡೋಗಿದ್ದು. ಅಂದ್ರೆ ಜಿರ್ಲೆಗಳು ಸ್ಪ್ರೇ ಅವ್ರಿಗೆ ನೀವು ಒಡೆಯಕ್ ಬಂದ್ರಲ್ಲ, ಅದು ಉಲ್ಟಾ ಹೊಡೆದಿದೆ. ಅದನ್ನ ತಿಳ್ಕೊಳ್ಳಿ. ಇನ್ನು ಮೇಲಾದ್ರೂ ತಗ್ಗಿ ಬಗ್ಗಿ ಮಾಡಿ. ಈ ಮನುಷ್ಯ ಹೇಳ್ತಾರೆ, ಯಾರು ಹೇಳಿ, ಪ್ರಧಾನ್ ಅವರು, ರಾಷ್ಟ್ರ ವಿರೋಧಿ ಶಕ್ತಿಗಳು ಮಕ್ಕಳನ್ನ ಇದು ಪಡಿಬಾರದು, ಯಾವುದೇ ಲಾಭ ಪಡಿಬಾರದು ಅಂದ್ರೆ ದೇಶದಲ್ಲಿ ಇವರು ರಾಷ್ಟ್ರ ವಿರೋಧಿಗಳು. ಹೆಂಗಂದ್ರೆ ಈಗ ಮಾಡ್ತಾ ಇದ್ದಿದ್ದು ಅದೇ. ಇವ್ರು ರಾಷ್ಟ್ರ ವಿರೋಧಿಗಳ? ನಾನ್ ಕೇಳಕ್ ಕ್ವಶನ್ ಇಷ್ಟೇ, ನೀವು ರಾಷ್ಟ್ರ ವಿರೋಧಿಗಳ? ಯೂತ್ಸ್ ವಿರೋಧಿಗಳೇ ಆಗಿದ್ರು ಇಷ್ಟು ದಿನ. ಸೊ ಈಗ ಕೊಟ್ಟಿರೋ ಕಾರಣನೇ ಬೇರೆ. ಅಲ್ಲಿ ಎಲ್ಲ ಒಂದ್ ಕಡೆಗೆ ಚರ್ಚೆ ಆಗಿದೆ ಸರ್. ಈಗ ನಮ್ಮ ಬುಡಕ್ಕೆ ಬಂದ್ ನಿಲ್ತು ಫಸ್ಟ್ ಪ್ರಧಾನ್, ನೀನ್ ಹೊರಗೋಗ್ಬಿಡಪ್ಪ, ನಮ್ಮ ಪಕ್ಷನ ಉಳಿಸ್ಕೊಳ್ಳೋಣ, ಆಮೇಲೆ ಮುಂದೆ ಏನಾರ ಆಗ್ಲಿ. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ನೋಡಿ. ಮುಂದೆ ಈಗ ಇಲ್ಲಿ 28ರ ಚುನಾವಣೆಗೂ ಇದು ಎಫೆಕ್ಟ್ ಆಗುತ್ತೆ ಸರ್. 100%. ಯಾಕಂತಂದ್ರೆ ಇದನ್ನ ವಿಪಕ್ಷಗಳು ಕೂಡ ಎತ್ತಿಡಿದ್ವು. ಎಲ್ಲಾ ಪಕ್ಷಗಳು ಈ ವಿಚಾರವಾಗಿ ಒಂದೇ ನಿಲುವನ್ನ ತಾಳಿದ್ವು. ಅದು ಬಹಳ ಮುಖ್ಯ. ಯಾಕಂದ್ರೆ ಯೂಸ್ ಜೊತೆಗೆ ನಿಂತಿದ್ದು ವಿಪಕ್ಷ. ಆದ್ರೆ ವಿಪಕ್ಷಗಳು ಯಾವತ್ತೂ ಕೂಡ ಮುಂಚೂಣಿಯಲ್ಲಿ ಬರ್ಲಿಲ್ಲ. ಸಿಜೆಪಿ ಪಾರ್ಟಿ ಅವ್ರನ್ನೇ ಮುಂದೆ ಬಿಟ್ರು. ಅಲ್ಲಿ ಏನಕ್ಕೆ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ಸರ್, ಒಂದು ಪ್ರೋಟೋಕಾಲ್ ನ ಅವ್ರು ಮೇಂಟೈನ್ ಮಾಡಿದ್ರು ಆಕ್ಚುಲಿ. ಈಗ ಅಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣನೇ ಯಾವುದೇ ಒಂದು ಪಾರ್ಟಿ ಹೋದ್ರೆ ಅದಕ್ಕೆ ಬಣ್ಣ ಕಟ್ತಾರೆ. ಹಂಗೂ ಕೇಜ್ರಿವಾಲ್ ಕಟ್ಟಿದ್ರು. ನೀವು ನೋಡ್ಬೋದು, ಕೇಜ್ರಿವಾಲ್ ಹೋಗಿದ್ದಾನೆ ಅಂದ್ರೆ AP ಅವರು ಫಂಡ್ ಮಾಡಿದ್ದಾರೆ ಅಂತ ಒಂದು ಕಟ್ಟಿದ್ರು. ಆದ್ರೆ ರಾಹುಲ್ ಗಾಂಧಿ ಆತರ ದೃಢ ನಿರ್ಧಾರನ ತಗೊಳ್ಳಿಲ್ಲ ಈ ವಿಚಾರದಲ್ಲಿ. ಬಟ್ ನಾನು ಎಲ್ಲಿ ಕೇಳಬೇಕು, ಯಾವ ಸ್ಟೇಜ್ ಮೇಲೆ ನಾನು ಕೇಳಬೇಕು, ಅವ್ರು ಪಾರ್ಲಿಮೆಂಟ್ಗೆ ಹೋದ್ರು, ಇವ್ರು ಕೊಡ್ಲಿಲ್ಲ ಉತ್ತರನ. ಅದಾದ್ಮೇಲೆ ಈ ಸ್ಟಾರ್ಟೆಡ್ ಇಸ್ ಓನ್ ಪ್ರೊಟೆಸ್ಟ್. ಇದು ಮೋಸ್ಟ್ಲಿ ದೇಶದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಪ್ರಧಾನಿ ಮನೆ ಮುಂದೆ ಈ ವಿಚಾರಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡಿರೋದು. ನಿಜ. ಸೊ ಎಲ್ಲೋ ಒಂದ್ ಕಡೆಗೆ ನೋಡಿ, ನಾನು ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ 2 ದಿನಗಳ ಕಾಲ ಇದ್ದೆ. ಜಂತರ್ ಮಂತರ್ನ ಕಣ್ಣಾರೆ ನೋಡಿದೆ. ಅಲ್ಲಿನ ಹೋರಾಟ, ಅವರ ಆಕ್ರೋಶ ಮುಗಿಲೆದ್ದಿದ್ದಿಲ್ಲ. ನಂಗೆ ಎಲ್ಲ ಒಂದ್ ಕಡೆಗೆ ಅನಿಸ್ತು, ಇದು ಯಾವ ರೀತಿ ಹೋಗ್ತಿದೆ ಸರ್. ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳಿದ್ರು, ಪೋಷಕರಿದ್ರು, ಅಲ್ಲೇ
ಅನಿಸ್ತು. ಮುಂದಿನ ದಿನಗಳಲ್ಲಿ ಯುವ ಶಕ್ತಿ ಎಂತ ದೊಡ್ಡ ಸವಾಲನ್ನು ಬೇಕಾದರೆ ಸ್ವೀಕರಿಸುತ್ತೆ, ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಈಗ ಪ್ರಧಾನಿ ಅವರು ರಿಸೈನ್ ಮಾಡಿದ್ರು ಸರ್, ವಾಟ್ ನೆಕ್ಸ್ಟ್? ಪ್ರಧಾನ ಮಂತ್ರಿಗಳು ರಿಸೈನ್ ಮಾಡ್ಲೇಬೇಕು. ಅವ್ರು ಕೂಡ ಏನಕ್ಕೆ ಅಂದ್ರೆ ಒತ್ತಾಯ ಮಾಡ್ತಾರೆ. ಪ್ರಧಾನ ಮಂತ್ರಿಗಳು ಇದೊಂದೇ ವಿಷಯಕ್ಕಲ್ಲ ಸರ್, ಇನ್ನು ಕಣ್ಣಿಗೆ ಕಾಣದ ಹೊರಗೆ ಬರದ ಸ್ಕ್ಯಾಮ್ಗಳು ತುಂಬಾ ಇದೆ. ಓಕೆ, ಸೊ ಅದರಿಂದ ಮಾಡ್ಲೇಬೇಕು. ಇವ್ರಿಗೇನಾದ್ರೂ ಸ್ವಲ್ಪ ಏನಾದ್ರೂ ಗೌರವವಿದ್ರೆ ರಾಮ ಮಂದಿರ ವಿಚಾರಕ್ಕೆ ಖುದ್ದಾಗಿ ಪ್ರಧಾನ ಮಂತ್ರಿಗಳೇ ರಾಜೀನಾಮೆ ಕೊಡಬೇಕು. ಮಾತಾಡೋದೇ ಬೇಡ. ಅವರು ಏನ್ ಮಾತಾಡ್ತಾರೆ, ಮತ್ತೆ ಇವತ್ತು ಸುಳ್ಳು ಹೇಳ್ತಾರೆ. ಈ ಭಕ್ತರುಗಳು ಅದನ್ನೇ ರೀಲ್ಸ್ ಅಲ್ಲಿ ಹಾಕ್ತಾರೆ, ಮತ್ತೆ ವಾಟ್ಸಪ್ ಫಾರ್ವರ್ಡ್ ಮಾಡ್ತಾರೆ. ಅವ್ರು ರಿಸೈನ್ ಮಾಡ್ಲಿ ಫಸ್ಟ್. ಅವರೇ ತಾನೇ ಖುದ್ದಾಗಿ ಮಾಡಿದ್ದು. ಅಲ್ಲ, ಅವರ ಮುಂದೆ ನಿಂತ್ಕೊಂಡು ಎಲ್ಲ ಕಲ್ಲು ಹಾಕದಿಂದ ಹಿಡಿದು ಎಲ್ಲದನ್ನು ಕ್ರೆಡಿಟ್ ತಗೊಂಡ್ರು, ಫ್ಲಾಗ್ ಆರ್ಸೋ ತನಕನು ಇದೇ ಪುಣ್ಯಾತ್ಮರೇ ಇದ್ದಿದ್ದು. ಈಗ ಈ ನಮ್ಮ ಪ್ರಧಾನ ಮಂತ್ರಿಗಳಿಗೆ ನಿಜವಾಗ್ಲೂ ಏನಾದ್ರೂ ಜನರ ಮೇಲೆ ಭಯ, ಭಕ್ತಿ, ಆತ್ಮಸಾಕ್ಷಿ ಏನಾದ್ರೂ ಇದ್ದಲ್ಲಿ ಇವ್ರು ನಿಜವಾಗ್ಲೂ ರಿಸೈನ್ ಮಾಡ್ಬೇಕು. ಇದು ನಮ್ಮ ಒತ್ತಾಯ ಅಂತಲ್ಲ, ಇದು ಜನಗಳು ನಾನು ಹೇಳ್ತಾ ಇರೋದು ಏನಂತ ಬಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ ಇದನ್ನ ನೋಡ್ಬಿಟ್ಟು ಹೇಳ್ತಾ ಇರೋದು. ಹೌದೌದು, ಸೋಷಿಯಲ್ ಮೀಡಿಯಾ ಇವತ್ತು ಯಾವ ಮಟ್ಟಕ್ಕೆ ಜಾಗೃತ ಆಗಿದೆ, ಯಾವ ಮಟ್ಟಕ್ಕೆ ಅದು ಅವೇರ್ನೆಸ್ ಮೂಡಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಬೆಳವಣಿಗೆನೇ ಸಾಕ್ಷಿ. ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ ಸರ್, ಯೂತ್ಸ್ ಮನಸ್ಸು ಮಾಡಿದ್ರೆ ಮಾಡುತ್ತೆ ಅನ್ನೋದಕ್ಕೆ ಇದು. ನಿಮ್ಗೆ ಒಂದು ವಿಚಾರ ಹೇಳ್ತೀನಿ. ಮೊನ್ನೆ ಕಿಶೋರ್ ಅವ್ರು ಬಂದಿರಲ್ಲ ಸ್ಟುಡಿಯೋಗೆ, ಅವ್ರು ಒಂದೇ ಮಾತು ಹೇಳಿದ್ರು, ಶಿವಕುಮಾರ್ ನಾನು ಇಷ್ಟು ದಿನ ಏನೋ ಅನ್ಕೊಂಡಿದ್ದೆ ಹುಡುಗರುಗಳನ್ನ, ಬಟ್ ಇವಾಗ ನಾವು ಪೀಸ್ಫುಲ್ ಆಗಿರೋದು, ತುಂಬಾ ಬುದ್ಧಿವಂತಿದ್ದಾರೆ, ತುಂಬಾ ಎಜುಕೇಟೆಡ್ ಇದ್ದಾರೆ. ಯಾರು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದ್ದಾರೆ ಅವರು ಕೂಡ ನಾನು ಸುಮಾರು ಜನ ಅಲ್ಲಿ ಮೀಟ್ ಮಾಡಿದ್ರು. ತುಂಬಾ ವೆಲ್ ಎಜುಕೇಟೆಡ್ ಇದ್ದಾರೆ, ನಾವ್ ಅನ್ಕೊಂಡಂಗಿಲ್ಲ. ನಮ್ಗೊಂದ್ ಸ್ವಲ್ಪ ಮನಸ್ತೃಪ್ತಿ ಆಯ್ತು. ನನ್ಗೆ ನಿದ್ದೆನೆ ಬರ್ತಿರ್ಲಿಲ್ಲ ಈ ಪ್ರೊಟೆಸ್ಟ್ ಸ್ಟಾರ್ಟ್ ಆದಾಗ್ಲಿಂದನು. ಬೆಳಗಿನ 3 ಗಂಟೆ 4 ಗಂಟೆ ತನಕ ಎದ್ದು ನೋಡ್ತೇನೆ, ನಾನು ಹೆಂಡತಿ ಬೈತಾ ಇದ್ಲು ಮಲ್ಕೊಳಪ್ಪ ಅಂದ್ಬಿಟ್ಟು. ನೋಡಿ, ಸೊ ಕಿಶೋರ್ ಅವ್ರಿಗೆ ಅವ್ರ ಪಾಡ್ಗೆ ಅವ್ರೇನೋ ಆಕ್ಟಿಂಗ್ ಮಾಡ್ಕೊಂತಾರೆ, ಹೋಗ್ತಾರೆ. ನನಗೆ ಆಗ್ಬೇಕು ಅಂತ ಇರ್ಬೋದಾಗಿತ್ತಲ್ಲ. ಈ ಸುಮಾರು ಜನ ಎಸ್ಕೇಪ್ ಆದ್ರು ಆಕ್ಟರ್ಸ್ಗಳು, ಸೋ ಕಾಲ್ಡ್ ಬಾಲಿವುಡ್ ಆಕ್ಟರ್ಸ್ಗಳು ಎಸ್ಪೆಷಲಿ. ಆಗ್ಬೇಕಿತ್ತು. ಒಂದಷ್ಟು ಜನ ಬಂದ್ರು ಸೆಲೆಬ್ರಿಟೀಸ್ಗಳು, ಕೆಲವು ಅವ್ರವ್ರ ನಡುವೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ಬೋದು. ಅವನು ಲೆಫ್ಟ್, ಇವನು ರೈಟ್ ಅನ್ನೋದು ಅದೆಲ್ಲ ಬದಿಗಿಟ್ಟು ಸರಿ ತಪ್ಪುಗಳ ಬಗ್ಗೆ ಮಾತಾಡಬೇಕು. ಇವು ಈಗ ಮಾಡಿದ್ದು ಸರಿ ಅನ್ನೋದು ಎಲ್ಲರ ಒಕ್ಕರೆಲ್ಲ ಅಭಿಪ್ರಾಯ ಕೂಡ. ಅದೇನೇ ಇರಲಿ, ಇವತ್ತು ಏನು CJP ಮುಂದೆ ನಿಂತು ಹೋರಾಟ ಮಾಡಿ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಗೆಲುವನ್ನ ಕಂಡಿದೆ. ಸೊ ಅಭಿಜಿತ್ ದೀಪ್ಕೆ ಅವರು ವೇದಿಕೆ ಮೇಲೆ ನಿಂತು ಅವರು ಭಾವುಕರಾಗಿ ಮಾತಾಡ್ತಿದ್ರು. ಹೌದು, ನಾವು ಸಾಧಿಸಿದ್ವಿ, ತೋರಿಸಿದ್ವಿ ಅಂತೇಳಿ. ನಿಜಕ್ಕೂ ಎಲ್ಲೋ ಒಂದ್ ಕಡೆಗೆ ಒಂದು ಫೈನಲ್ ಮ್ಯಾಚ್ ಅಲ್ಲಿ ಇನ್ನೇನು ಹತ್ರ ಬಂದಾಗ ರನ್ ಹೊಡೆದು ಗೆಲ್ತಾರೋ ಇಲ್ಲೋ ಅನ್ನೋ ಪರಿಸ್ಥಿತಿ ಅವರಿಗೆ ಇತ್ತು. ನಿನ್ನೆಯವರೆಗೂ ಕೂಡ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇವತ್ತಿನ ಬೆಳವಣಿಗೆ ನಿಜಕ್ಕೂ ಇದೊಂದು ದೊಡ್ಡ ಗೆಲುವು. ಸೊ ಇದೊಂದು ಪಾಠ ಕೂಡ. ಯಾವುದೇ ಸರ್ಕಾರ ಇರಲಿ, ನಾಟ್ ಓನ್ಲಿ BJP, ಯಾವ ಸರ್ಕಾರ ಬಂದ್ರು ಕೂಡ ಯೂತ್ಸ್ ಪರೀಕ್ಷೆ ವಿಚಾರವಾಗಿ ಅಕ್ರಮ ನಡೆದ್ರೆ ನಿರ್ದಾಕ್ಷಿಣ್ಯವಾಗಿ ಅಲ್ಲಿ ಯಾರು ಅಕ್ರಮ ಎಸಗಿರ್ತಾರೆ ಅಂತರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಈಗ ಸರ್ಕಾರ ಈಗ ಒಂದು ಮಸೂದೆ ತಿದ್ದುಪಡಿ ತಂತು ಸರ್. ಹೌದು, ಅದು ಅನುಮೋದನೆ ಕೂಡ ಸಿಕ್ಕೋಯ್ತು. ಬಹುಶಃ ಸೋಮವಾರ ಅದಕ್ಕೆ ಒಂದು ರೂಪುರೇಷೆ ಸಿಕ್ಕೋಗುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಅಕ್ರಮ ಎಸಗಿರಿದ್ರೆ, ಯಾರೇ ಎಸಗಲಿ, ಎಂತ ವ್ಯಕ್ತಿಯಾಗಿರ್ಲಿ, ಅವರು ಪಕ್ಷದ ಮುಖಂಡರಾಗಿರ್ಲಿ ಅಥವಾ ಅವರಿಗೆ ದಂಡ ಮತ್ತು ಶಿಕ್ಷೆ ಅನ್ನೋದನ್ನು ಕೂಡ ಮಸೂದೆ ತಿದ್ದುಪಡಿ ಮಾಡಿದ್ರೆ ಇದು ಒಳ್ಳೆಯ ಬೆಳವಣಿಗೆ. ಇಲ್ಲ ಮಾಡ್ಬೇಕು. ಆದ್ರೆ ಇದನ್ನ ಅವತ್ತೇ ಮಾಡಿದ್ರೆ ಪ್ರಧಾನವರು ನಾನು ಇದನ್ನ ಸರಿಪಡಿಸೋವರೆಗೂ ನಾನು ಹೊರಗಿರ್ತೀನಿ ಅಂತ ರಿಸೈನ್ ಮಾಡಿದ್ರೆ ನಿಜಕ್ಕೂ ಇಷ್ಟೊಂದೆಲ್ಲ ಘೋರ ದುರಂತಗಳು ಆಗ್ತಿರಲಿಲ್ಲ. 20 ಜನ ಸಾಯ್ತಾ ಇರಲಿಲ್ಲ ವಿದ್ಯಾರ್ಥಿಗಳು. ಸೊ ರಕ್ತ ಹರಿಸ್ಕೊಂಡು ಪೊಲೀಸರ ಜೊತೆ ಲಾಠಿ ಏಟನ್ನ ತಿನ್ಬೇಕಾಗಿರ್ಲಿಲ್ಲ. ಸೊ ಒಂದಂತೂ ಇಲ್ಲಿ ನಾವು ಗಮನ ಹರಿಸ್ಬೇಕಾಗಿದ್ದು, ತಿಳ್ಕೊಬೇಕಾಗಿದ್ದು ಏನು ಅಂದ್ರೆ, ತಪ್ಪು ಅಂತ ಹೇಳಿದ್ರೆ, ಸೊ ಇದು ತಪ್ಪಲ್ಲ ಅಂತೇಳಿ ಬೆತ್ತ ಹಿಡ್ಕೊಂಡ್ ಬಂದವರಿಗೆ ಒಂದು ತಕ್ಕ ಪಾಠ ಕಲಿಸಿ ತೋರಿಸ್ತೀವಿ ಅನ್ನೋದನ್ನ ಇಲ್ಲಿ ಯೂತ್ಸ್ ಮುಂದೆ ತೋರಿಸಿದ್ದಾರೆ. ಇದು ಎಚ್ಚರಿಕೆಯ ಗಂಟೆ BJPಗೆ. ಪ್ರಧಾನಮಂತ್ರಿಗಳೇ, ಇವಾಗಲಾದ್ರೂ ಸ್ವಲ್ಪ ಅಕ್ಕಪಕ್ಕದಲ್ಲಿ ಯಾರನ್ನ ಇಟ್ಕೊಂಡಿರ್ತೀರಾ, ಅವ್ರು ಏನು ಮಾಡ್ತಾ ಇದ್ದಾರೆ, ನೀವೇನೋ 48 hours 24 hours ನಿದ್ದೆನೆ ಮಾಡಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ ನಿಮ್ಮ ಭಕ್ತರುಗಳೆಲ್ಲ. ಸೊ ಇನ್ಮೇಲೆ ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು 2 ವರ್ಷ 3 ವರ್ಷ ನಿಮ್ಮ ಸರ್ಕಾರ ಇದೆ, ಅದನ್ನಾದ್ರೂ ನೀಟಾಗಿ ನಡೆಸ್ಕೊಂಡು ಹೋಗಿ. ಎಷ್ಟನ್ನು ಹೇಳಕ್ ಇಚ್ಛೆ ಪಡ್ಬೋದು ಒಂದು ಚಾನಲ್. ಯಾವುದೇ ಒಂದು ಪಕ್ಷಗಳು ಬಂದಾಗ ಒಂದು ಪರ ವಿರೋಧ ಇದ್ದೇ ಇರುತ್ತೆ. ಅದ್ರಲ್ಲಿ ಏನು ಡೌಟ್ ಇಲ್ಲ. ಪರ ವಿರೋಧ ಚರ್ಚೆಗಳು ನಿಮ್ಮ ಪಕ್ಷದಲ್ಲಿ ಇರಲಿ. ಹೌದು, ಈ ರೀತಿಯ ಯೋಜನೆಗಳನ್ನ ಬಿಡಿ, ಅನುದಾನ ಇನ್ನೊಂದು ವಿಚಾರದಲ್ಲಿ ನೀವು ಮಾಡ್ಕೊಳ್ಳಿ. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಯಾಕೆ ಚೆಲ್ಲಾಟ ಆಡಬೇಕು ಆ ವಿಚಾರವನ್ನು ಮಾತ್ರ ಎಲ್ಲರೂ ಒಕ್ಕರಲ್ಲಿಂದ ಮಾತಾಡಬೇಕು. ಇಲ್ಲಿ ಅವ್ರ ಭಕ್ತರು, ಇವ್ರ ಗುಲಾಮ್ರು ಅದ್ಯಾವುದೂ ಅಲ್ಲ. ಇಲ್ಲಿ
ಸೊ ಒಟ್ಟಾರೆ ಯಾವುದು ಸತ್ಯದ ಪರವಾಗಿ ಮಾತಾಡುವಂಥ ಕೆಲಸ ಆಗಬೇಕು. ಆಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ, ಆಗ ಮಾತ್ರ ದೇಶದಲ್ಲಿ ಎಲ್ಲವೂ ಸುಭಿಕ್ಷೆಯಿಂದ ಇರ್ಬೋದು ಅನ್ನೋದಕ್ಕೆ ಈ ಹೋರಾಟ ಕಣ್ಣೆದುರಿನ ಸಾಕ್ಷಿ. ಸದ್ಯಕ್ಕೆ ಒಂದು ವಿಕೆಟ್ ಪತನ ಆಗಿದೆ. ಸೊ ಇನ್ನೊಂದು ಬಿಗ್ ವಿಕೆಟ್ನ ಪತನಗೊಳಿಸ್ಲಿಕ್ಕೆ ಹೋರಾಟದ ರೂಪುರೇಷೆಗಳು ಕೂಡ ನಡೀತವೆ. ಇವತ್ತು ಸಂಜೆ ಮತ್ತೊಂದು ದೊಡ್ಡ ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. CJP ಪಾರ್ಟಿ ಮುಂದಿನ ನಡೆ ನುಡಿಗಳು ಹೇಗಿರ್ತವೆ ಅನ್ನೋದನ್ನ ಕಾದು ನೋಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.